ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಒಂದು ಬ್ಯೂಟಿಫುಲ್ ಆದಂತಹ ಪೋರ್ಟಲ್ ಬಂದಿದೆ, 1111. ಸೊ ಅಲ್ಲಿಗೆ ಅದು 1111 ಪೋರ್ಟಲ್ ಥರನೂ ಆಗುತ್ತೆ. ನಾವು ನವೆಂಬರ್ ತನಕ ವೇಟೇ ಮಾಡೋದು ಬೇಡ, ಈಗಲೇ 1111 ಪೋರ್ಟಲ್ ಬಂದಿದೆ. ಇನ್ನು ನವೆಂಬರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 1111. ಬಾ, ಸೂಪರ್ ಡೂಪರ್. ಈ ವರ್ಷ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಇದು ನಮಗೆ ಸಂಡೇ ಬಂದಿದೆ ಮತ್ತೆ. ಸೊ ಸೂರ್ಯನ ದಿನ, ಭಾನುವಾರ. ಓಕೆ, ಸೊ ಅದಕ್ಕೆ ಸಿಂಪಲ್ ರೆಮಿಡಿ, ಏನು ಜಾಸ್ತಿ ಮಾಡೋ ಹಾಗಿಲ್ಲ ನೀವು. ಬಟ್ ಯಾರಾದರೂ ಯಾವುದೇ ಒಂದು ರಿಚುವಲ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಂಡೇ ಅದನ್ನು ಮಾಡಿ ನನ್ನ ಚಾನಲ್ಗೆ ಹೋದರೆ ನಿಮಗೆ ವೀಡಿಯೋಸಲ್ಲಿ ಸಾಕಷ್ಟು ರಿಚುವಲ್ಸ್ ಸಿಗುತ್ತೆ. ಆ್ಯಂಡ್ ಐ ಹ್ಯಾವ್ ರಿಸೀವ್ಡ್ ಎ ಸಕ್ಸಸ್ ಸ್ಟೋರಿ ಆಲ್ಸೋ. ಒಂದು ಬ್ಯೂಟಿಫುಲ್ ಆದಂತಹ ಸಕ್ಸಸ್ ಸ್ಟೋರಿಯನ್ನು ರಿಸೀವ್ ಮಾಡಿದ್ದೀನಿ ಈ ಒಂದು ಹೊಸ ವರ್ಷಕ್ಕೆ. ಮೊದಲನೇ ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೋದು, ವರ್ಷದ ಮೊದಲನೇ ಸಕ್ಸಸ್ ಸ್ಟೋರಿ. ಅದು ಗ್ರೇಪ್ಸ್ ಟೆಕ್ನಿಕ್ದು. ನೋಡಿದ್ರಿ ಅಲ್ವಾ, ಅವರು ಗ್ರೇಪ್ಸ್ ಟೆಕ್ನಿಕ್ನ ಬಳಸಿ ಗೋಲ್ಡನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಈ ಒಂದು ಸಂಡೇ ಅಂದರೆ 11ನೇ ತಾರೀಕು ಏನು ಮಾಡಬೇಕು ಅಂದರೆ ಹೇಳಿದರೆ, ಈ ಥರ ಒಂದು ಪೇಪರನ್ನು ತೊಗೋಬೇಕು. ಚಿಕ್ಕದು ಒಂದು ಪೇಪರ್ ತೊಗೊಳ್ಳಿ, ಅದರಲ್ಲಿ ಆರೆಂಜ್ ಕಲರನ್ನು ಬಳಸಿ ಒಂದು ಸರ್ಕಲನ್ನು ಹಾಕಿ. ಆಲ್ರೆಡಿ ನಾನು ಹೇಳಿದ್ದೀನಿ, ಸೂರ್ಯನ ಸಂಕೇತ ಆರೆಂಜ್ ಮತ್ತು ಯೆಲ್ಲೋ ಕಲರು ಸೂರ್ಯನಿಗೆ ರಿಲೇಟೆಡ್ ಕಲರ್ಸೇನೆ, ನಮಗೆ ಗೊತ್ತಿರೋ ಥರ. ಆರೆಂಜ್ ಮ್ಯಾನಿಫೆಸ್ಟೇಷನ್ಗೂ ನಾವು ಯೂಸ್ ಮಾಡುವಂತಹ ಕಲರ್ ಮ್ಯಾನಿಫೆಸ್ಟೇಷನ್ಗೋಸ್ಕರ. ಸೊ ಒಂದು ಸರ್ಕಲನ್ನು ಹಾಕಿ ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ನಿಮ್ಮ ಕೈಯನ್ನು ತೆಗೆಯೋ ಹಾಗಿಲ್ಲ, ಕಂಪ್ಲೀಟ್ ಸರ್ಕಲ್ನ ಫಿನಿಷ್ ಮಾಡಬೇಕು. ಹಾಗೆ ಎಲ್ಲೂ ಮಧ್ಯದಲ್ಲಿ ಕಟ್ಸ್ ಕೂಡ ಇರೋ ಹಾಗಿಲ್ಲ. ಇದ್ರ ಒಳಗಡೆ 1111 ಅಂತ ನಂಬರನ್ನು ಬರೆದು ಈ ಒಂದು ಚೀಟಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಜಸ್ಟ್ ನಿಮಗೆ ಏನೇನೆಲ್ಲ ಬೇಕು ಲೈಫಲ್ಲಿ ಅದು ಆಲ್ರೆಡಿ ಆಗಿರೋ ಥರ ವಿಜುವಲೈಸ್ ಮಾಡ್ಕೋಬೇಕು. ಅಂದರೆ ನಿಮಗೆ ಮದುವೆ ಆಗಬೇಕಾ, ನಿಮಗೆ ಮದುವೆ ಆಗ್ತಿರೋ ಥರ ವಿಜುವಲೈಸ್ ಮಾಡ್ಕೋಬೇಕು, ಅಥವಾ ಮದುವೆ ಆಗಿ ಸಂತೋಷವಾಗಿ ಇರೋದನ್ನು ವಿಜುವಲೈಸ್ ಮಾಡ್ಕೋಬೇಕು. ನಿಮ್ಮ ಮಾರ್ಕ್ಸು, ಅಂದರೆ ನೀವೀಗ ಜಾಬ್ ಆಫರ್ಗೆ ವೆಯ್ಟ್ ಮಾಡ್ತಿರ್ತೀರ. ಜಾಬ್ ಆಫರ್ ಸಿಕ್ಕ ತಕ್ಷಣ ಎಷ್ಟು ಖುಷಿಯಾಗಿ ಓಡ್ ಬಂದು ನಿಮ್ಮ ಮನೇಲಿ ನನಗೆ ಜಾಬ್ ಸಿಕ್ತು ಅಂತ ಹೇಳ್ತಿರಲ್ಲ, ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಆಸೆಗಳು ಏನೇನೆಲ್ಲ ಇದೆ ಅದನ್ನೆಲ್ಲ ನೀವು ವಿಜುವಲೈಸ್ ಮಾಡ್ಕೋಬಹುದು. ಓಕೆ, ಇದನ್ನು ವಿಜುವಲೈಸ್ ಮಾಡ್ಕೊಂಡ್ಮೇಲೆ ಇದನ್ನು ನಿಮ್ಮ ಪಾಕೆಟಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ನಿಮ್ಮ ವರ್ಕ್ ಡೆಸ್ಕ್ ಮೇಲಾದರೂ ಇಡಿ, ಇಲ್ಲ ಗೋಡೆ ಮೇಲೆ ಕೂಡ ನೀವು ಪೇಸ್ಟ್ ಮಾಡಬಹುದು. ಆ್ಯಂಡ್ ಇದನ್ನು ಪೀರಿಯಡ್ಸಲ್ಲಿರೋರು ಕೂಡ ಮಾಡ್ಬೋದು. ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಇನ್ನು 1111ಗೆ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಮಾಡಿ. 1111ಗೆ ಸ್ಟಾರ್ಟ್ ಮಾಡಿದ್ದು 11:30 ಮುಗಿದ್ರೂ ಪರವಾಗಿಲ್ಲ, ಡಸಂಟ್ ಮ್ಯಾಟರ್. ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಆಗಲಿಲ್ವಾ, ನಿಮ್ಗೆ ಯಾವಾಗೆಲ್ಲ ಫ್ರೀ ಇರ್ತೀರಾ ಆವಾಗ ಮಾಡಿ. ಮಾಡೋ ಇಂಟೆನ್ಷನ್ ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ಓಕೆ, ಎನಿ ಡೌಟ್ಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. 1111 ಅನ್ನೋ ಕಾಮೆಂಟನ್ನು ಮಾಡಿ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.